ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಮಕ್ಕಳೇ, ನೀವೆಲ್ಲರೂ ಚಿಕ್ಕವರಿದ್ದಾಗ ಒಂದು ಗೇಮ್ ಆಡಿದ್ದೀರಿ, ನೆನಪಿದೆಯಾ? ನಿನ್ನ ಮನಸ್ಸಲ್ಲಿ ಒಂದು ನಂಬರ್ ಇಟ್ಕೋ, ಅದಕ್ಕೆ ಒಂದು ನಂಬರ್ ಮಲ್ಟಿಪ್ಲೈ ಮಾಡು, ಅದಕ್ಕೆ 5 ಆ್ಯಡ್ ಮಾಡು ಅಂತ ಮನಸ್ಸಲ್ಲಿ ಇರೋದು ನೀವು ಹೇಳ್ತಿದ್ರಿ. ನೆನಪಿದೆಯಾ ಎಲ್ಲರಿಗೂ? ಇದನ್ನ ಆಡಿದ್ದೀರಾ ಎಲ್ಲರೂ? ನೀವು ಆನ್ಸರ್ ಹೆಂಗೆ ಕಂಡುಹಿಡಿತಿದ್ರಿ ಅವಾಗ? ಸೊ ಅದನ್ನ ಇವತ್ತು ನಾವು ಮ್ಯಾಥ್ಸ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಮಕ್ಕಳೇ, ನೀವು ನಿಮ್ಮ ಫ್ರೆಂಡಿಗೆ ಹೇಳಿರ್ತೀರಾ ನಿಮ್ಮ ಮನಸ್ಸಲ್ಲಿ ಒಂದು ನಂಬರ್ ಇಟ್ಕೋ ಅಂತ. ಅದನ್ನ ನಾವು ಎಕ್ಸ್ ಅಂತ ಕರೆಯೋಣ, ಆಯ್ತಾ? ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡು ಅಂತ ನೀವು ಹೇಳಿರ್ತೀರಲ್ವಾ? ಸೊ ಇಂಟು 2 ಮಾಡೋಣ. ಸೊ ಪ್ಲಸ್ ಅದಕ್ಕೆ 4 ಆ್ಯಡ್ ಮಾಡು ಅಂತ ನೀವು ಹೇಳಿರ್ತೀರ. ಸೊ ಪ್ಲಸ್ 4 ಮಾಡೋಣ. ಆನ್ಸರ್ ಎಷ್ಟು ಬಂತು ಹೇಳು ಅಂತ ಹೇಳಿರ್ತೀರಾ ನಿಮ್ಮ ಫ್ರೆಂಡಿಗೆ. ಸೊ ಈಗ ಯಾರಾದ್ರೂ ಟ್ರೈ ಮಾಡ್ತೀರಾ? ಅಲ್ಲ, ಹಂಗಲ್ಲ. ನಿಮ್ಮ ಮನಸ್ಸಲ್ಲಿ ಯಾವ್ದು ಎಕ್ಸ್ ಒಂದು ನಂಬರ್ ಇಟ್ಕೋ 1 to 9 ಅಲ್ಲಿ. ಅದಕ್ಕೆ ಇಂಟು 2 ಮಾಡಿ ಪ್ಲಸ್ 4. ಸೊ ಆನ್ಸರ್ ಎಷ್ಟು ಬಂತು? 4x 5. ನೀವು ನಂಬರ್ 12 ಅಂತ. ಸೊ ನಾವೀಗ 20 ಅಂತ ಅಂದ್ಕೊಂಡಿರೋಣ. ಸೊ ನಿಮ್ಮ ಫ್ರೆಂಡಿಗೆ ನೀವು ಹೇಳಿರ್ತೀರಾ ಆನ್ಸರ್ 20 ಬಂದಿದೆ ಅಂತ ಹೇಳಿರ್ತೀರ. ಅವಾಗ ನೀವು ಅದನ್ನ ಈ ಥರ ಮೆಥಡಿಂದ ಸಾಲ್ವ್ ಮಾಡೋದು. ಇಲ್ಲಿ x y z a b c ಏನಾದರೂ ತಗೊಳ್ಳಿ. ಸೊ 2 into x ಏನಾಗುತ್ತೆ? 2x plus 4 is equal to 20. So 4 equals ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ? minus 4. So 20 minus 4. 20 minus 4 ಎಷ್ಟು? ಜೋರ್ ಹೇಳಿ. 16. ಮಲ್ಟಿಪ್ಲೈ ಅಲ್ಲಿರೋದು ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. So 16 by 2 ಎಷ್ಟು? 2 8. So x is equal to 8. So ನಿಮ್ಮ ಫ್ರೆಂಡು ಮನಸ್ಸಲ್ಲಿ 8 ಇಟ್ಕೊಂಡಿದ್ರು ಅವರು. ಸೊ ನೆನಪಾಯ್ತಾ ಎಲ್ಲರಿಗೂ ಈ ಗೇಮು? ಸೊ ಇದನ್ನ ನಾವು ಮ್ಯಾಥ್ಸ್ ಅಲ್ಲಿ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಇವತ್ತು ನಾವು ಕ್ಲಾಸಲ್ಲಿ ಲೀನಿಯರ್ ಈಕ್ವೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಬರ್ಕೊಳ್ಳಿ ನೋಟ್ಸ್ ಅಲ್ಲಿ. ಈಕ್ವೇಷನ್ಸ್ ಅಂತ ಹೆಡಿಂಗ್ ಹಾಕೊಳ್ಳಿ. An equation, ಎಲ್ಲರೂ ರಿಪೀಟ್ ಮಾಡಿ. An equation is a variable. ಜೋರಾಗಿ ಹೇಳಿ. An equation is a variable on condition. So variable ಅಂದ್ರೆ ಏನು ಮಕ್ಕಳೇ? ವೇರಿಯಬಲ್ ಅಂದ್ರೆ ಏನು? ಚಲಕಗಳು ಇಟ್ ವೇರೀಸ್, ವೇರಿ ಆಗುತ್ತೆ ಅಂತ ಹೇಳ್ಬೋದಾ? ಸೊ ವೇರಿಯಬಲ್ ಅಂದ್ರೆ ಬರ್ಕೊಳ್ಳಿ. ವೇರಿಯಬಲ್ is something that varies. Variable is something that varies. ಸೊ ಈಗ ನೀವು ನೋಡಿದ್ರೆ ಈ ಎಕ್ಸಾಂಪಲ್ ಅಲ್ಲಿ ನಿಮ್ಮ ಫ್ರೆಂಡ್ x ಜಾಗದಲ್ಲಿ ಏನು ಇಟ್ಕೊಂತಾರೋ ಆ ನಂಬರ್ ಇಲ್ಲಿ ಬರ್ತಾ ಹೋಗುತ್ತೆ. ಅವ್ರ ಮನಸ್ಸಲ್ಲಿ 8 ಇಟ್ಕೊಂಡಿದ್ದಕ್ಕೆ 8 ಬಂತು, ಅವ್ರು 9 ಇಟ್ಕೊಂಡಿದ್ರೆ 9 ಬರ್ತಿತ್ತು. ಯಾವ್ದು ಇಟ್ಕೊಂಡಿರ್ತಾರೋ ಆ ನಂಬರ್ ವೇರಿ ಆಗುತ್ತೆ. ಸೊ ಇಟ್ ಟೇಕ್ಸ್ ನ್ಯೂಮರಿಕಲ್ ವ್ಯಾಲ್ಯೂಸ್. ನೀವು ಅಲ್ಲಿ ಎಷ್ಟು ಲೈನ್ ಮಧ್ಯೆ ಗ್ಯಾಪ್ ಬಿಟ್ಟಿದ್ದೀರಲ್ಲ ಅಷ್ಟೇ ಬಿಡಿ. ಸ್ವಲ್ಪ ಜಾಸ್ತಿ ಆಯಿತಾ? ಸ್ವಲ್ಪ ಕಮ್ಮಿ ಮಾಡಿ, 1 ಸೆಂಟಿಮೀಟರ್ ಅಷ್ಟು ಕಮ್ಮಿ ಮಾಡಿದರೆ ಸಾಕು. ಕರೆಕ್ಟ್ ಈಗ ಬಂತು. ಸೊ ಮಕ್ಕಳೇ, ಮತ್ತೆ ಈಕ್ವೇಷನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಿರಬೇಕು? ವೇರಿಯೇಬಲ್ಸ್ ಇರಬೇಕು. ಮತ್ತೆ ಈಕ್ವಲ್ ಇದೆ ಇದು ಅಂತ ಹೇಳಕ್ಕೆ ಅದರಲ್ಲಿ ಏನಿರಬೇಕು? ಈಕ್ವಲ್ ಸೈನ್ ಇರಬೇಕಲ್ವಾ? ಸೊ ನಾವೆಲ್ಲೂ ನೋಡಿದ್ವಿ ಈಕ್ವಲ್ ಸೈನ್ ಇರೋದು. ಸೊ equation always have ಏನು ಹೇಳಿ? equality sign. ಒಂದ್ಸಲಿ ರಿಪೀಟ್ ಮಾಡಿ. equation always have equality sign. ಹಾಗಾದ್ರೆ ನಾನು ಇವಾಗ ನಿಮ್ಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಹೇಳ್ತೀನಿ, ಅದನ್ನ ನೀವು ಈಕ್ವೇಷನ್ ರೂಪದಲ್ಲಿ ಬರೀತೀರಾ? ಸೊ
the sum of 3 times x and 11 is 32. So 3 times x ಅಂದ್ರೆ ಏನು? 3 times x x plus x plus x 3 times ಮಾಡಿದ್ರೆ ಏನಾಗುತ್ತೆ? 3x 3x ಆಗುತ್ತಲ್ಲ ವೆರಿ ಗುಡ್. ಪ್ಲಸ್ ಇಲ್ಲಿ ಸಮ್ ಆಫ್ ಅಂತ ಇದೆ ಅಲ್ವಾ? ಸಮ್ ಆಫ್ ಏನು? 3 times x plus and 11 ಇದೆ. ಸೊ ನಾವು ಆಡ್ ಮಾಡ್ಬೋದಾ? 3x plus 11 is 32 ಅಂತ ಕೊಟ್ಟಿದ್ದಾರೆ. ಈಸ್ ಅಂತ ವರ್ಬಲ್ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟರೆ ಅದನ್ನ ನೀವು ಈಕ್ವಲ್ಸ್ ಅಂತ ತಿಳ್ಕೋಬೇಕು. ಈಸ್ 32. ಇದನ್ನ ಸೇಮ್ ಅದೇ ತರ ಬಂತ ಮಕ್ಕಳೇ ನೀವು ಆಟ ಆಡಿರ್ತಾರನೆ. ಸೊ ಈಗ ಈಸಿ ಆಗಿ ಸಾಲ್ವ್ ಮಾಡೋದು. ಸೊ 3x is equal to ಪ್ಲಸ್ 11 ಇದು ಈಕ್ವಲ್ಸ್ ಇಂದ ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ 32 minus 11 ಎಷ್ಟು? ಜೋರಾಗಿ ಹೇಳಿ. 21. ಸೊ 3 ಮಲ್ಟಿಪ್ಲೈ ಆಗ್ತಿದೆ. ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡೆಡ್ ಡಿವೈಡ್. 21/3 ಎಷ್ಟು? ಎಷ್ಟು? 7. ಸೊ 3 1 3 7. x is equal to ಎಷ್ಟು ಬಂತು? 7 ಬಂದಿದೆ. ಇದೇ ತರ ನೀವು ಒಂದು ಸಾಲ್ವ್ ಮಾಡ್ತೀರಾ? ಬರ್ಕೊಳ್ಳಿ. if you subtract